ಮ್ಯಾಂಗೋನೇ ಬೇಸಾಗಿ ಇಟ್ಕೊಂಡು ಇಷ್ಟೊಂದು ಬೇಕ್ರಿ ಐಟಮ್ಸ್ ಎಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಗೊತ್ತಾ? ಬನ್ನಿ, ಇವತ್ತು ನಾವು ಹೋಗ್ತಾ ಇರೋದು ಮ್ಯಾಂಗೋ ಉತ್ಸವಕ್ಕೆ. ಇದು ನಮ್ಮ ನ್ಯಾಷನಲ್ ಗ್ರೌಂಡ್ಸಲ್ಲಿ ನಡೀತಾ ಇದೆ. 27th to May 4th ತನಕ ಈ ಮೇಳನ ಅಲ್ಲಿ ನಡೆಸ್ತಾ ಇದ್ದಾರೆ. ಸೊ ಅದರಲ್ಲೇ ನಾವು ಇವತ್ತು ಹೋಗಿದ್ವಿ. ಸಿಕ್ಕಾಪಟ್ಟೆ ಮ್ಯಾಂಗೋ ವೆರೈಟೀಸು, ಸ್ವೀಟ್ಸಿಂದ ಹಿಡಿದು ಖಾರ ಐಟಮ್ಸಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಮ್ಯಾಂಗೋ ಬೇಸಾಗಿತ್ತು. ಜಿಲೇಬಿ, ಜಾಮೂನ್, ಬೋಂಡ, ಪಕೋಡ ಇಂಥದ್ದೆಲ್ಲವೂ ಅಲ್ಲಿ ಮ್ಯಾಂಗೋನ ಬೇಸಾಗಿಟ್ಕೊಂಡು ಮಾಡ್ಕೊಂಡಿದ್ರು. ಆ ಐಟಮ್ಸ್ ಎಲ್ಲ ನೋಡೋಕ್ಕೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು. ಆಮೇಲೆ ಹಲ್ವಾಗಳು, ಆಮೇಲೆ ಮೈಸೂರು ಪಾಕು, ಇವೆಲ್ಲವೂ ಮ್ಯಾಂಗೋನ ಬೇಸಾಗಿ ಇಟ್ಕೊಂಡು ಮಾಡಿದ್ದಾರೆ. ತುಂಬಾ ಯುನೀಕಾಗಿ ಪ್ಲಸ್ ಹೊಸ ಅನುಭವ ಆಗಿತ್ತು. ಸೊ ಇವತ್ತು ನಾವು ಅಲ್ಲಿ ಹೋಗಿದ್ವಿ. ಅಲ್ಲಿ ನಾವು ಟೇಸ್ಟ್ ಮಾಡಿದ ಕೆಲವೊಂದು ಐಟಮ್ಸ್ನ ನಾನು ಈ ವಿಡಿಯೋದಲ್ಲಿ ಪಿನ್ ಮಾಡಿದ್ದೀನಿ. ಆಮೇಲೆ ನಮ್ಮ ಜೊತೆ ಇದ್ದಿದ್ದು ಪುಟಾಣಿ ಗೆಸ್ಟ್ ಏನು ಮಾತಾಡಿದಾಳೆ ಅಂತ ಕೇಳ್ಕೊಂಡು ಬಂದಿದ್ದೀರಾ ನೀವು? ಜಾಕ್ ಫ್ರೂಟ್ ಐಸ್ ಕ್ರೀಮು ಚೆನ್ನಾಗಿರುತ್ತೆ ತುಂಬ. ಹೆಂಗಿದೆ? ಸೂಪರಾಗಿ ಎಂಜಾಯ್ ಮಾಡೋ ಅಂಥ ಒಂದು ಜಾಗ. ನೀವೇನಾದರೂ ಮ್ಯಾಂಗೋ ಪ್ರಿಯರಾಗಿದ್ದರೆ ಖಂಡಿತವಾಗ್ಲೂ ಈ ಪ್ಲೇಸ್ಗೆ ಒಮ್ಮೆ ಬಂದು ಚೆಕ್ಔಟ್ ಮಾಡಿ. ಆ್ಯಂಡ್ ಈ ಸಮ್ಮರ್ ಸೀಸನ್ಗೆ ಇವ್ರ ಹತ್ರ ಬರೀ ಮ್ಯಾಂಗೋ ರೈಸ್ ಐಟಮ್ಸು, ಆಮೇಲೆ ಸ್ನ್ಯಾಕ್ಸ್, ಅದ್ರ ಜೊತೆನೂ ಸಾಕಷ್ಟು ಸಾಫ್ಟ್ ಡ್ರಿಂಕ್ಸು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾಲ್ಸ್ ಎಲ್ಲ ಏರ್ಪಾಡು ಮಾಡಿದರು. ಸೊ ಅಲ್ಲಿ ನೋಡ್ಬೋದು ನೀವು, ಪೊಟ್ಯಾಟೊ ಟ್ವಿಸ್ಟರ್ಸ್ ಇತ್ತು. ಆಮೇಲೆ ಕೆಲವು ಮಕ್ಕಳಿಗೆ ರಿಕ್ರಿಯೇಷನ್ಗಾಗಿ ಕೆಲವೊಂದು ಗೇಮ್ಸ್ನೂ ಅಲ್ಲಿ ಅರೇಂಜ್ ಮಾಡಿದರು. ಆಮೇಲೆ ಇಂಥ ಹೌಸ್ ಯುಟಿಲಿಟಿ ಐಟಮ್ಸು ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಪ್ಲಸ್ ಸಂಡಿಗೆಗಳು, ಆಮೇಲೆ ಕೆಲವೊಂದು ಟಾಯ್ಸು ಮಕ್ಕಳಿಗಾಗಿ, ಆಮೇಲೆ ಬಟ್ಟೆಗಳು, ಬೆಡ್ಶೀಟ್ಸ್, ಇಂಥದ್ದೆಲ್ಲವೂ ಅಲ್ಲಿ ಸೇಲ್. ಈ ಥರ ಹಲವಾರು ಸ್ಟಾಲ್ಸ್ ಅಲ್ಲಿ ನಡೆಸ್ತಾ ಇದ್ರು. ಸೊ ಬರೀ ಮ್ಯಾಂಗೋಸ್ ಅಲ್ದಿರ ಕೆಲವೊಂದು ಯುಟಿಲಿಟಿ ಪರ್ಚೇಸಿಂಗ್ ಐಟಮ್ಸ್ ಸ್ಟಾಲ್ಸ್ ಕೂಡ ಇದ್ವು ಅಲ್ಲಿ. ಆ್ಯಂಡ್ ಈ ಆರ್ಕಿಡ್ ಸ್ಕೂಲ್ನವರು ಈ ಥರ ಒಂದು ಸ್ಟಾಲಲ್ಲಿ ಆನ್ ಸ್ಪಾಟ್ ಡ್ರಾಯಿಂಗ್ ಕಾಂಪಿಟೇಷನ್ ಥರ ನಡೆಸ್ತಾ ಇದ್ರು. ಆ್ಯಂಡ್ ಆನ್ ಸ್ಪಾಟಲ್ಲೇ ಸರ್ಟಿಫಿಕೇಟು ಕೊಡ್ತಾಯಿದ್ರು. ಸೊ ನಮ್ಮ ಮಕ್ಕಳು ಕೂಡ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಆಮೇಲೆ ಇಲ್ಲಿ ಈ ಥರ ಸುಮಾರಷ್ಟು ಗೇಮ್ಸು ಇದ್ವು ಆ ಗ್ರೌಂಡಲ್ಲಿ. ಸೊ ಒಂದ್ಸತಿ ಈ ಸಮ್ಮರ್ ವೆಕೇಷನ್ಗೆ ಖಂಡಿತವಾಗ್ಲೂ ಈ ಟೈಮಲ್ಲಿ ಮ್ಯಾಂಗೋ ಉತ್ಸವ ನಡೆಯೋದಕ್ಕೆ ಒಂದ್ಸತಿ ಚೆಕ್ಔಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.